ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಮ್ಮ ಮದುವೆಯಲ್ಲಿ ಅನಿರೀಕ್ಷಿತ ಅವಮಾನ ಆಗ್ತದೆ. ಗಿರಿಜಾ ಮತ್ತು ನಂದನ್ ಅವರ ಮುಖಕ್ಕೆ ಬಾರಿಸಿ ಮಾತನಾಡ್ತಿದ್ದಾರೆ. ನಿಜವಾಗ್ಲೂ ಇಲ್ಲಿ ಒಳ್ಳೆ ಹೆಣ್ಮಕ್ಳಾಗಿರ್ತಕ್ಕಂಥ ಶಾಂತಿ ಅವರು. ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಗಿರಿಜಾ ಮದುವೆಗೆ ಬರಬೇಕು ಅಂತ ಹೇಳಿ ಅಜ್ಜಿ ಮಕ್ಕಳ ಹತ್ರ ಕೇಳ್ಕೊಂಡಾಗ ಮಕ್ಕಳು ಕೂಡ ಸರಿ ಆಯಿತು ಅಂತ ಒಪ್ಕೋತಾರೆ. ಇದು ಈ ವಿಷಯನ ಗಿರಿಜಾಗೆ ಹೇಳಿದ್ರಂದಾಗಿ ಗಿರಿಜಾ ರೇಷ್ಮೆ ಸೀರೆ ಉಟ್ಕೊಂಡು ರೆಡಿಯಾಗಿ ಮನೆ ಮುಂದೆ ನಿಂತು ಮೀನಾ ಜೊತೆ ಕಾಯ್ತಿದ್ದಾರೆ. ಈ ಕಡೆ ಮನೆ ಮುಂದೆ ಅಮ್ಮನ ಕರ್ಕೊಂಡು ಬಂದು ಚಪ್ಪರ ಶಾಸ್ತ್ರವನ್ನು ಮಾಡ್ತಿರ್ತಕ್ಕಂಥ ಎಲ್ಲರನ್ನ ಕೂಡ ನೋಡಿ ಗಿರಿಜಾ ಖುಷಿ ಪಡ್ತಿದ್ದಾರೆ. ಏನಪ್ಪ ಇದು ಮದುವೆ ಶಾಸ್ತ್ರ ಶುರು ಆಗೇ ಹೋಯ್ತು, ನನ್ನನ್ನು ಇನ್ನೂ ಕರೀತಾ ಇಲ್ಲ ಅಂತ ಗಿರಿಜಾ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಮ್ಮ ಸೂರ್ಯಕಾಂತ್ ಅವ್ರಿಗೆ ತನ್ನ ಮಗಳನ್ನ ಕರೀಲಿಕ್ಕೆ ಅಂತ ಹೇಳಿದಾಗ ಇಲ್ಲಿ ನಿಜವಾಗ್ಲೂ ಗಿರಿಜಾಗೆ ಅವಮಾನ ಮಾಡೋಕ್ಕೆ ಎರಡನೇ ಅದಕ್ಕೆ ಸತವಾಗೇ ಬಿಡ್ತಾರೆ. ಇಂಥವರೆಲ್ಲ ದೃಷ್ಟಿ ತಾಕಿದ್ರೆ ಖಂಡಿತ ಅಮ್ಮಗೆ ಎಷ್ಟು ತೊಂದರೆ ಆಗ್ಬೋದು ಏನು. ಕೆಟ್ಟ ದೃಷ್ಟಿಗಳನ್ನೆಲ್ಲ ನಿವಾರಿಸ್ಬೇಕು ಅಂತಿದ್ದೆ ಆ ಒಂದು ನಿಂಬೆಹಣ್ಣಿಂದ ಇಲಿಯನ್ನು ತೆಗೆದು ಗಿರಿಜಾ ಮುಖಕ್ಕೆ ಬಿಸಾಡ್ಬಿಡ್ತಾರೆ. ನಿಜವಾಗ್ಲೂ ಗಿರಿಜಾಗೆ ಮೇಲಿಂದ ಮೇಲೆ ಅವಮಾನ ಆಗೋಕ್ಕೆ ಶುರುವಾಗಿದೆ. ಆದರೂ ಕೂಡ ಗಿರಿಜಾ ಇಲ್ಲಿ ಅಮ್ಮಗೋಸ್ಕರ ಮಾಡಿಸಿದಂಥ ಒಂದು ಚಿನ್ನದ ಸರ್ವನ್ನು ಇಲ್ಲಿ ತಲುಪಿಸ್ತಾರೆ. ಬಟ್ ಸೂರ್ಯಕಾಂತ್ ಅವರಿಗೆ ಅದು ಸಿಕ್ಬೀಳುತ್ತೆ. ಇದರಿಂದ ಶ್ವಾರ್ಥ ಅವರು ಆ ಒಂದು ಇಲ್ಲಿ ಸೂರ್ಯಕಾಂತ್ ಅವರ ಹೆಂಡತಿ ಅಂದರೆ ಅಮ್ಮನ ತಾಯಿಯ ಚಿನ್ನದ ಸರ್ವನ್ನ ತಗೊಂಡು ಗಿರಿಜಾ ಮನೆ ಮುಂದೆ ಬಂದು ಗಿರಿಜಾ ಬಾಯಿಲಿ ಯಾವುದೇ ಕಾರಣಕ್ಕೂ ಈ ಸರನ ನೀನು ಇಟ್ಕೋ, ಈ ರೀತಿಯೆಲ್ಲ ಕೊಟ್ಟು ನಮ್ಮ ಜೊತೆ ಒಂದಾಗ್ಬೋದು ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಯಾವುದೇ ಕಾರಣಕ್ಕೂ ನೀನು ಮತ್ತು ಈ ಮನೆ ಒಂದಾಗೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ನೆನಪಿಟ್ಕೊ ಅಂತ ಹೇಳಿ ಮುಖದ ಮೇಲೆ ಬಾರಿಸಿ ಬಿಸಾಕ್ತಾರೆ. ನಿಜವಾಗ್ಲೂ ಗಿರಿಜಾ ತತ್ತರಿಸಿ ಹೋಗ್ತಿದ್ದಾರೆ. ಏನಪ್ಪ ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ. ಇಷ್ಟು ದಿನ ಇದ್ದಂತಹ ಸೂರ್ಯಕಾಂತ್ ಅವರ ಹೆಂಡತಿಗೂ ಇವತ್ತು ನಡ್ಕೋತಿರೋ ಸೂರ್ಯಕಾಂತ್ ಅವರ ಹೆಂಡತಿಗೂ ಸಾಕಷ್ಟು ರೀತಿಯಲ್ಲಿ ವ್ಯತ್ಯಾಸ ಇದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಸಿಡಿದು ಇಡ್ತಿದ್ದಾರೆ ಗಿರಿಜಾ ಮೇಲೆ. ಹಾಗಿದ್ರೆ ನಂದ ಅವರ ಮುಂದೆ ಗಿರಿಜಾಗೆ ಅವಮಾನ ಆಗ್ತದೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ.